ಬಂದಿದ್ರು ಹೇಳಿ. ಬುಲೆಟ್ ಗಾಡಿ 3 ಜನ ಬುಲೆಟ್ ಗಾಡಿಲಿ ಬಂದಿದ್ರಾ? ಹಾಂ, ಬಂದು ಆ ಕಡೆ ರೋಡಿಗೆ ಗಾಡಿ ನಿಲ್ಸಿ ಹಾಂ ಅಲ್ಲಿ ಕಾರ್ ನಿಲ್ಸಿದ್ರಲ್ಲ ಹಾ. ಅಲ್ಲಿ ಬೊಕ್ಕಂಡಿ ಹಾ. ಮಾತಾಡಿಸ್ತಿದ್ರು ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ. ಹೌದಾ? ಅವಾಗ ಫಸ್ಟ್ ಎದ್ ನಿಂತ್ಕೊಂಡು ಎಲ್ಲಾರು ಗುಂಪು ಹಾಕೊಂಡ್ರು. ಯಾರು 3 ಜನ? ಹಾಂ ಆಮೇಲಿಂದ ಒಬ್ರು ಹಿಂದೆ ಹೋಗಿ ಹಾಂ ಕರ್ಚಿಫಾಗೆ ಸ್ಪ್ರೇ ಹೊಡ್ಕೊ ಬಂದ್ರು. ಹ್ಞೂ ಆಮೇಲಿಂದ ನಮ್ಮ ಹತ್ರ ಬರ್ತಿದ್ದಾಗ ನಾವು ಓಡ್ ಬಂದ್ವಿ. ಹಾ. ನಾವು ಮನೆ ಹತ್ರ ಬರೋಷ್ಟ್ರಲ್ಲಿ ಅವ್ರು ಓಡೋಗಿದ್ರು. ಎಷ್ಟು ಗಂಟೆಲಿ? 5:30. 5:30. ನೀವಿಬ್ಬರು ಆಟ ಆಡ್ತಾ ಇದ್ರಾ? ಚಾಕ್ಲೇಟ್ ಕೊಡ್ತೀವಿ ಅಂದ್ರ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ರು 3 ಜನನು. ಹಾಂ ಹಾಂ ಹೌದಾ? ಹ್ಞೂ 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 ಇಷ್ಟು ದಪ್ಪಾಗಿದ್ರೆ ಅಂಕಲ್ಗಳು? ಹಂಗೆ ದಪ್ಪಾಗಿದ್ರಾ? 3 ಜನಕ್ಕೂ ಇಷ್ಟುದ್ದ ಮೀಸೆ ಗಡ್ಡ. ಗಡ್ಡ ಗಡ್ಡ. ಹಾಂ 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 ಇನ್ನೇನಂದ್ರೆ ಅವರು? ಏನು ಅಲ್ಲ ಇನ್ನೇನು ಓಡ್ ಬರಲಿಲ್ವಾ ನಿಮ್ಮ ಅಟ್ಟಿಸ್ಕೊಂಡು? ಇಲ್ಲ, ಹಾಂ ಮಾತಾಡಿಸ್ತಾ ಇರೋದು ಇತ್ಕೊಂಡು ಹಾಂ ಹಾಂ ಚಾಕ್ಲೇಟ್ ಬೇಕಾ ಬಾರ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ರು. ಹೌದಾ? ಹಾಂ ಓಹೋ ಇದಾರ ಸ್ವಾಮಿ. ಆಮೇಲಿಂದ ದೊಡ್ಡ ಅಂಕಲ್ ಇರ್ತಾರಲ್ಲ ಅವ್ರು ಇಷ್ಟದ ದೊಡ್ಡ ಚಾಕ್ಲೇಟ್ ತಂದಿದ್ರು. ಹ್ಞೂ ಆಮೇಲಿಂದ ಮಿಕ್ಕದವರೆಲ್ಲ ಆದ್ರೆ ಇಷ್ಟಿಷ್ಟು ಡೈರಿ ಮಿಲ್ಕ್ 10 ರೂಪೀಸ್. ಹಾಂ ಹಾಂ ಹ್ಞೂ ಇನ್ನೇನಂದ್ರೆ ಅವರು? ಏನು ಬುಲೆಟಲ್ಲಿ ಬಂದಿದ್ರಾ? ಹಾಂ ಆ ಕಡೆ ರೋಡಲ್ಲಿ ಇಟ್ಬಿಟ್ಟು ಆ ಮೂಲೆಯಿಂದ ಬಂದ್ರು. ಹಾಂ ಅಲ್ಲಿ ಕಲ್ಲತ್ರ ಬಗ್ಬಿಟ್ಟು ಹಿಂದೆ ಎಲ್ಲಿ? ಆ ಕಲ್ಲ ಹತ್ರನಾ? ಕಲ್ಲತ್ರ ಬಗ್ಬಿಟ್ಟು ಹಾಂ ಗಾಡಿ ಬರೋ ಹತ್ರನಾ? ಹಾಂ ಹಾಂ ಬಗ್ಬಿಟ್ಟು ಹಾಂ ನಾನು ಹಿಂದೆ ಕಚ್ಚೆ ಸಿಕ್ಕೊಂಡಿದ್ರು. ಹಾಂ ಇನ್ನ ಒಬ್ರು ಹಾ. ಹಿಂದೆ ಹೋಗಿ ಸ್ಪ್ರೇ ಹೊಡಿತಾ ಇದ್ರು ಆ ಹಾಂ ಕಚ್ಚಿಗೆ. ಹಾಂ ಅಂದರೆ ನೀವಿಬ್ಬರೇ ಇದ್ರಾ? ಇನ್ನು ಯಾರ್ಯಾರು ಹುಡುಗರು ಇದ್ರು? ಅಲ್ಲಿ ಈ ಕಡೆ ಹೋದ್ರೂ ಎಲ್ಲೋದ್ರೂ ಬಿಡ್ತಿಲ್ಲ. ಹಾಂ ಅಲ್ಲಿ ಅಂಗಡಿ ಆಂಟಿನೂ ಇರ್ಲಿಲ್ಲ. ಹಾ. ಇಲ್ಲಿ ರೋಡಾಗ ಯಾರೂ ಇರ್ಲಿಲ್ಲ. ಈ ರೋಡಾಗ ಯಾರೂ ಇರ್ಲಿಲ್ಲ. ಹಾಂ ಹಾಂ ಇವೆರಡು ರೋಡಾಗೂ ಯಾರೂ ಇರ್ಲಿಲ್ಲ. ಅಲ್ಲ ನೀವಿಬ್ಬರೇ ಇದ್ರೆ ಇನ್ನು ತುಂಬ ಮಕ್ಕಳಿದ್ವಾ? ಈ ನಾವಿಬ್ರೆ ಹೌದಾ? ಆಟ ಆಡ್ತಿದ್ದಾಗ ಎಲ್ಲ ನಾನು ಫ್ರೆಂಡ್ಸ್ಗೆ ನಾನು ಆತ್ಮೀಯವಾಗಿ ನಾನು ನಿಮಗೆ ಈಗ ಕೇಳ್ಕೊಳ್ಳೋಣ ಏನಂತಂದರೆ, ನಮ್ಮ ಪ್ರಕೃತಿ ಲೇಔಟ್ನ 6ನೇ ಕ್ರಾಸಲ್ಲಿ ಇವಾಗ 5 ಗಂಟೆಲಿ ಒಂದು ಘಟನೆ ನಡೆದಿದೆ. ಏನಂತಂದರೆ ಇವೆರಡು ಪುಟಾಣಿ ಮಕ್ಕಳು ಆಟ ಆಡ್ತಿದ್ವಂತೆ. ಪುಟಾಣಿ ಮಕ್ಕಳು ಆಟ ಆಡ್ತಿದ್ದಂಗೆ ಆ ಬುಲೆಟಲ್ಲಿ ಯಾರೋ ಒಂದು 3 ಜನ ಬಂದು ಮಕ್ಕಳಿಗೇನೋ ಚಾಕ್ಲೇಟ್ ಏನೋ ಕೊಡೋಕೆ ಹೋದ್ರಂತೆ. ಚಾಕ್ಲೇಟ್ ಕೊಡ್ತೀವಿ ಕೊಳ್ಳಿ ಅಂದ್ರಂತೆ. ಪಕ್ಕದ ರೋಡಲ್ಲಿ ಅಂದರೆ ಒಂದು 8ನೇ ಕ್ರಾಸಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದು ಇಲ್ಲಿ ಬಂದು ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀವಿ ಬನ್ನಿ ಅಂತಂದ್ರಂತೆ. ಆವಾಗ ಮಕ್ಕಳು ನಮಗೆ ಬೇಡ ಅಂಕಲ್ ಅಂದಾಗ ಇಲ್ಲ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ರಂತೆ. ಆಮೇಲೆ ಬಗ್ಬಿಟ್ಟು ಅವ್ರು ಕರ್ಚೀಫ್ ತೊಗೊಂಡು ಬಗ್ಗಿ ಅವ್ರಿಗೆ ಮಕ್ಳಿಗೆ ಗೊತ್ತಾಗ್ದಂಗೆ ಸ್ಪ್ರೈ ಮಾಡ್ತಾಯಿದ್ರಂತೆ. ದಯವಿಟ್ಟು ನಮ್ಮ ಪ್ರಕೃತಿ ಬಡಾವಣೆ ಆಗಿರ್ಬೋದು, ನಮ್ಮ ಶ್ರೀಕಂಠಪುರದ ಎಲ್ಲ ನಮ್ಮ ನಿವಾಸಿಗಳಿಗೆ ನನ್ನ ಮನೆ ಮಕ್ಕಳುಗಳು ತುಂಬ ಇರ್ತಾರೆ. ಈಚೆ ಬಿಡೋದು ಒಂದು ಸ್ವಲ್ಪ ಜಾಗೃತರಾಗ್ರಿ. ಆಮೇಲೆ ಇಂಥ ಯಾರಾದರೂ ಬಂದಂಥ ವ್ಯಕ್ತಿಗಳ ಮೇಲೆ ನಿಗಾ ಇಡಬೇಕು ಅಂತ ಕೇಳ್ಕೊಳ್ತೀನಿ. ನೋಡಿ ಈ ಪುಟಾಣಿ ಮಕ್ಕಳೇ ಸಾಕ್ಷಿ. ಇವಾಗಲೇ ಇವತ್ತಿನ ದಿನ 5:30 ನಡೆದಂಥ ಘಟನೆ. ಆದ್ದರಿಂದ ದಯಮಾಡಿ ನಮ್ಮ ಪ್ರಕೃತಿ ಲೇಔಟ್ ಆಗಿರ್ಬೋದು, ಪಕ್ಕದ ಲೇಔಟ್ ಆಗಿರ್ಬೋದು, ಮತ್ತು ನಮ್ಮ ಅಂಚೆಪಳ್ಳಿ ಶ್ರೀಕಂಠಪುರದ ಎಲ್ಲ ಮಕ್ಕಳ ತಾಯಿ ತಂದೆಯರು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು. ಒಂದು ಸ್ವಲ್ಪ ಇದ್ರ ಬಗ್ಗೆ ನಮ್ಮ ಆರಕ್ಷಕರು ಇದ್ರ ಬಗ್ಗೆ ಗಮನ ಹರಿಸಿ ಈ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.